ಲಕ್ಷ್ಮಿ ಅಲ್ಲೋದ್ಲ ಕರಿ, ಲಕ್ಷ್ಮಿ ಕರಿ. ಯಾಕ್ರಿ ಏನಾತ? ಲಕ್ಷ್ಮಿ ಕರಿ ಅಂತ ಹೇಳಿದೆ. ಅಲ್ಲ ನೀವು ನನ್ನ ಮ್ಯಾಗ ಯಾಕೆ ಸಿಟ್ಟಾಗಿರಿ? ಕರಿ ತಿಂತಾಡ್ರಿ, ಒಳಗದಾಳ ಏನ? ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಮಾವ ಯಾವಾಗ ಬಂದ್ರಿ? ಆರಾಮದಿರ? ಏನ್ ಅಕ್ಕನ ನೋಡಂಗಾತನೆ ಇದ್ಕಿದ್ದಂಗ? ಲಕ್ಷ್ಮಿ, ನೀನ್ ಏನಂತ ತಿಳ್ಕೊಂಡ್ಬಿಟ್ಟಿ? ಸ್ವಲ್ಪರ ತಿಳುವಳಿಕೆ ಐತಿ ಇಲ್ಲ ನಿನಗ? ಏನ್ ನೀನ್ ಮಾಡಿದ ಆಟ ಅಲ್ಲ, ನಿಂಗೆ ತಪ್ಪು ಸರಿ ಅಷ್ಟ ಆಗ್ತಾಗಲ್ಲ ಲಕ್ಷ್ಮಿ. ನಿನಗ ಓದಿ ಅಲ್ಲಮ್ಮ, ನೀನು ಓದಿ ಹೌದನ್ನ ಕಾಲೇಜ್ ಲೆಕ್ಚರ್ ಅದಿ. ನೀನು 4 ಮಕ್ಕಳಿಗೆ ನೀನ್ ಬುದ್ಧಿ ಹೇಳ್ಬೇಕಾದಕ್ಕೆ, ಅವ್ರಿಗೆ ಪಾಠ ಮಾಡಕ್ಕೆ ಇದೆ. ನೀನ್ ಪಾಠ ಮಾಡೋದಂಗ್ರ ಮೊದ್ಲು ನಿನಗೆ ತಿಳುವಳಿಕಿಲ್ಲ, ಇನ್ನೊಬ್ರಿಗೆ ಏನ್ ಪಾಠ ಮಾಡ್ತೀನಿ ನೀನ? ಯಾಕೆ ಮಾವ ಏನಾತ? ನಾನೇನಂದೆ? ಯಾಕ್ರಿ ಏನಾತ? ಸ್ವಲ್ಪ ಸಮಾಧಾನ. ಅಲ್ಲ ಆನಂದಿ ಬೈದ್ರೆ ಹೆಂಗ ಅಂತ. ನೋಡ್ ಪಾರ್ವತಿ, ನನಗಿವತ್ತು ಭಾಳ ಬೇಜಾರಾಗೈತಿ. ಏನಿದ್ ಲಕ್ಷ್ಮಿ ಮಾಡಿದ ಕೆಲಸ? ಯಾಕೆ ಲಕ್ಷ್ಮಿ ಹಿಂಗೆ ಯಾಕೆ ಮಾಡಿದಿ ನೀನ? ಯಾವ ಕೆಲಸ ಮಾವ? ತರುಣ್ ವಿಚಾರವಾಗಿ ಫೋನ್ ಮಾಡಿ ಅವನಿಗೆ ಏನ್ ಹೇಳಿದಿ? ಯಾಕೆ ಆತರ ನಿರ್ಧಾರ ತಗೊಂಡಿ? ಓ ಆ ವಿಚಾರ ಮಾವ, ಒಂದ್ ಸ್ವಲ್ಪ ಸಮಾಧಾನ ಕೇಳಿಸ್ಕೊರಿ. ನಾನು ಏನ್ ಹೇಳ್ತೀನಂತೆ? ಏನ್ ಹೇಳ್ತಿ? ಅದೇ ನನಗೆ ಹಂಗ ಅನಿಸ್ತು, ಹಿಂಗ ಅನಿಸ್ತು, ನಂಗೆ ಬ್ಯಾಡ ಅನಿಸ್ತು. ಈ ಬ್ಯಾಡ ಅನ್ಸದ್ ತರುಣ್ ನಿನ್ ಮನಿಗ್ ಬಂದಾಗ ನೀ ಬ್ಯಾಡ ಅನ್ಬೇಕಿತ್ತು. ಏನಂತ ತಿಳ್ಕೊಂಡ್ಬಿಟ್ಟಿ? ಖಾಲಿ ಪೀಲಿ ಮಾವರ ಅತ್ತಿಯರ್ ಇಬ್ರು ಅಲ್ಲಿ ಬರುವಂಗಾತ. ನಮ್ಮಪ್ಪಾಜಿ ಒಂದಿನ ಆಫೀಸ್ಗೆ ಹೋಗೋದ್ ಬಿಟ್ಟು ಅವ್ರನ್ನ ಕರ್ಸಿ ಯಾವತ್ತು ಯಾರ ಮುಂದೆ ಏನು ಮಾತಾಡ್ಲಾರ್ದಾರ ಅವತ್ತು ಅವ್ರನ್ನ ಕರ್ಸಿ ಮಾತಾಡುವಂಗಾತ. ಎಲ್ಲಾದು ಟೈಮ್ ವೇಸ್ಟ್. ನಮ್ಮ ಅಪ್ಪಾಜಿ ಮಾತಿಗೆ ಬೆಲೆ ಇಲ್ಲ, ನಿಮ್ಮಪ್ಪ ನಿಮ್ಮವ್ರ ಮಾತಿಗೆ ಬೆಲೆ ಇಲ್ಲ. ಅವತ್ತೆಲ್ಲರೂ ಮೀಟಿಂಗ್ ಮಾಡಿದ್ವಲ್ಲ ಆ ಮನಿ ಒಳಗೆ ಕುತ್ಕೊಂಡು, ಅದಕ್ಕೆ ಯಾವ್ದಕ್ಕೂ ಬೆಲೆ ಇಲ್ಲ. ಸುಮ್ಮನೆ ನೀನ್ ಇಷ್ಟ ಬಂದಾಗ ಹೂ ಅಂದ್ಬಿಡೋದು, ಇಷ್ಟ ಅಂದಾಗ ಇಲ್ಲ ಅಂದ ತಕ್ಷಣ ಬೇಡ ಅಂದ್ಬಿಡೋದು. ನೀ ಹೂ ಅಂದಾಗ ನಾವು ಕುಣಿಬೇಕು, ಬೇಡ ಅಂದ ತಕ್ಷಣ ಬಿಟ್ಬಿಡ್ಬೇಕಲ್ಲ. ಇದೇನಾ ನೀ ಕಲ್ತಿರೋದಂಗಾರ? ಇಷ್ಟ ಇದ್ದಾಗ ನಮ್ಮ ಎಲ್ಲಾರನ್ನು ಕೇಳಬೇಕು, ಇಷ್ಟ ಇಲ್ಲ ಅನ್ನೋವಾಗ ಯಾಕೊಂದ್ ಮಾತು ನಮ್ಮನ್ನ ಯಾರನ್ನು ಕೇಳಲಿಲ್ಲ? ನೀನು ಕೇಳಬೇಕಿತ್ತು. ನಾ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀನಿ, ಹೇಳೋ ಬೇಡ ಅಂತ. ಅರವಿಂದ ಯಾಕಪ್ಪ ಇಷ್ಟು ಸಿಟ್ಟಾಗಿ? ಅರವಿಂದ ಮಾತಾಡ್ ಲಕ್ಷ್ಮಿ. ಅದು ಮಾವ, ಅವತ್ತು ನಾನು ಇಷ್ಟ ಐತಿ ಅಂದೆ, ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ಎಲ್ಲರನ್ನು ಸೇರಿಸಿ ಮಾತಾಡಿದ್ರಲ್ಲ ನಿಮ್ಮ ಮನ್ಯಾಗ, ಅವಾಗ ತರುಣ್ ಅವ್ರ ತಾಯಿ ನಮ್ಮ ಅಪ್ಪ ನಮ್ಮ ಅವ್ಗ ಯಾವ ರೀತಿ ಮಾತಾಡಿದ್ರಂತ ನಿಮ್ಗೆ ಗೊತ್ತೈತಿ. ನಮ್ಮ ಆಸ್ತಿ ನೋಡಿ ಗಂಟು ಬಿದ್ದಿರಿ ನೀವು ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡ್ಬಿಟ್ರಂತೆ. ಅದು ಅಪ್ಪಾಜಿಗೆ ಬೇಜಾರಾಗೈತಿ. ಆದ್ರೆ ಅಪ್ಪಾಜಿ ನನಗೇನು ಹೇಳಿಲ್ಲ, ನೀನು ಮದ್ವೆ ಮಾಡ್ಕೋಬೇಡ ಬೇಡ ಅಂತೆಲ್ಲ ಏನೂ ಹೇಳಿಲ್ಲ. ಏನಾತಲ್ಲಿ ಅಂತ ಕೇಳಿದಾಗ ಅಶ್ವಿನಿ ಹೇಳಿದ್ಲು ಅಲ್ಲಿ ಏನೇನಾತಂತೇಳಿ. ಅವ್ರು ಹಾಗೆಲ್ಲ ಮಾತಾಡ್ಯಾರಲ್ಲ, ಅದಕ್ಕೆ ಯಾಕೆ ಸುಮ್ಮನೆ ನಾಳೆ ನಾನು ಮದುವೆ ಮಾಡ್ಕೊಂಡ್ರು ಅಲ್ಲಿ ಗಂಡನ ಮನೆಗೆ ಹೋದ್ಮೇಲೆ ಅಕಸ್ಮಾತ್ ಇವತ್ತೆಲ್ಲ ನಾಳೆ ತಾಯಿ ಮಕ್ಕಳು ಕೂಡ ಕೊಡ್ತಾರ, ಅಲ್ಲಿ ಹೋದ್ಮೇಲೆ ನಮ್ಮ ಅಪ್ಪ ನಮ್ಮವ್ರು ಒಂದು ನೆಮ್ಮದಿಗೆ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಇದೇ ರೀತಿ ನೀವು ಬಡವರು, ನೀವು ಹಂಗೆ ನೀವು ಹಿಂಗೆ ಅಂತ ಅವ್ರು ಕಿರಿಕಿರಿ ಮಾಡ್ತಿರ್ತಾರ. ಆಮೇಲೆ ನಿಮ್ಗೆ ಯಾಕೆ ಕೊಡ್ಬೇಕು ಅಂತಿರ್ತಾರ. ಕೊಡೋದಲ್ಲ, ಕೊಡೋ ಪ್ರಶ್ನೆ ಆಮ್ಯಾಗ, ಅದು ಬೇರೆ ಮಾತು. ನಿಮ್ಗೆ ಗೊತ್ತೈತಿ ಮುಂದೆ ಹಲವಾರು ರೀಸನ್ಸ್ ಬರ್ಬೋದು. 4 ಮಂದಿಯಾಗ ನಿಮ್ಮನ್ನ ಹೆಂಗೆ ನಂಬಿದ್ರು ಅಂತ ಹೇಳ್ಬೇಕು ಅನ್ಬೋದು. ಈಗ ಇಷ್ಟೆಲ್ಲ ಅಲ್ಗಳದ್ದು ಮಾತಾಡಿದವ್ರು ಮುಂದೆ ಮಾತಾಡ್ದಂಗೆ ಇರ್ತಾರಮ್ಮವ. ಅದಕ್ಕೆ ಅದನ್ನೆಲ್ಲ ಯೋಚನೆ ಮಾಡಿದೆ. ನಾನಂಗಾರ ಕೂಡಿ ಎಲ್ಲರೂ ಮಾತಾಡಿದ್ಮೇಲೆ ಇರ್ಲಿ ಬಿಡು ಮಾಡ್ಕೊಳ್ಳಿ ಅಂತ ಅಂತಾರ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರ ತಾಯಿ ಯಾವಾಗ ಮಗನ್ನ ಬಿಟ್ಕೊಟ್ಟು ಎದ್ದು ಹೋದ್ರೆ ಅಂತ ಗೊತ್ತಾತಲ್ಲ, ಅದೇ ನಂಗೆ ಭಾಳ ಬೇಜಾರತ್ತಮ್ಮವ. ಅರ್ಥ ಮಾಡ್ಕೊರಿ ನೀವು ಸ್ವಲ್ಪ. ಅದಕ್ಕೆ ನಮ್ಮಪ್ಪ ನಮ್ಮೋಗಿ ನಾನು ಲೈಫ್ ಲಾಂಗ್ ಗಂಡನ ಮನೆಗೆ ಇರೋ ಮಟನೂ ಇವ್ರಿಗೆ ಅವಮಾನ ಮಾಡ್ತಿರ್ತಾರೆ ಅವರು. ಆ ಕಾರಣಕ್ಕೆ ಬೇಡಪ್ಪ ಬೇಡ ಅನಿಸ್ಬಿಡ್ತು ನನಗೆ. ಆಮೇಲೆ ಇತ್ತಾಗ ತರುಣ್ಗೆ ಪಾಪ ಅವ್ರ ತಾಯಿಗೂ ಹೇಳಕ್ಕಾಗಂಗಿಲ್ಲ, ಇತ್ತಾಗ ನನಗೂ ಹೇಳಕ್ಕಾಗಂಗಿಲ್ಲ. ಇಬ್ಬರು ನಡಕ್ ಸಿಕ್ಕೊಂಡು ಒದ್ದಾಡು ಬಾಳೆ ಆಕತಿ. ಇಲ್ಲ ಬೇರೆ ಮನೆ ಮಾಡ್ಕೊ, ಇವೆಲ್ಲ ಯಾಕೆ ಬೇಕು? ಯಾರು ಮಾಡ್ತಾರ? ಅದಕ್ಕೆ ಇದ್ರ ಆಡಿನೇ ಬೇಡ ಅಂತ ಅನಿಸ್ಬಿಡ್ತು. ಅನ್ಸಿನೇ ಈಗ ಒಂದು ಕ್ಷಣಕ್ಕೆ ಅವ್ರಿಗೆ ಬೇಜಾರಾದ್ರೂ ಅಡ್ಡಿ ಇಲ್ಲ ಅಂತ ಫೋನ್ ಮಾಡಿ ಹೇಳ್ಬಿಟ್ಟೆ ನಾನು, ಬೇಡ ಬೇಡ ಮದುವೆ ಬೇಡ ಅಂತೇಳಿ. ಈಗ ಒಂದು ಕ್ಷಣಕ್ಕೆ ನಿಮಗೂ ಬೇಜಾರಾಯ್ತು, ಪಾಟೀಲ್ ಅಂಕಲ್ಗೂ ಬೇಜಾರಾಗ್ಬೋದು, ನಮ್ಮ ಅವ್ವನ ಅಪ್ಪಗೂ ಎಲ್ಲರಿಗೂ ಬೇಜಾರಾಕೈತೆ ನನ್ನ ಮಾತಿಂದ. ಆದರೆ ಮುಂದೆ ಲೈಫ್ ಚಲೋನೇ ಇರ್ತೈತಿ. ಅದಕ್ಕೆ ಒಂದು ಕ್ಷಣಕ್ಕೆ ಯಾಕೆ ಸುಮ್ಮನೆ ಲೈಫ್ ಹಾಳು ಮಾಡ್ಕೋಬೇಕು? ನಮ್ಮ ಅವ್ವನ ಅಪ್ಪ ಈಗ ನಿಮ್ಮ ಮನೆಗೆ ಬರಾಕತ್ರ ಖುಷಿಯಿಂದ ಬರ್ತಾರೆ, ಖುಷಿಯಿಂದ ವಾಪಸ್ ಬರ್ತಾರೆ. ನೀವು ನೆಮ್ಮದಿಯಾಗಿ ಬರ್ತೀರಿ ಹೋಗ್ತೀರಿ. ಪಾರ್ವತಿ ಅತ್ತಿ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ, ಅವರೆಲ್ಲ ಅಷ್ಟು ಚಲೋ ಅದಾರ. ನಾಳೆ ನನ್ನ ಮನೆಗೆ ಬರಕ್ಕೆ ಅವ್ರಿಗೆ ಕುತ್ತಿಗೆ ಚಿಕ್ಕೊಂಡಂಗೆ ಆಗೋದು ಬೇಡ, ಸಂಕಟ ಆಗೋದು ಬೇಡ. ಹೆಂಗಪ್ಪ ಹೋಗೋದಿಕ್ಕೆ ಮನೆಗೆ? ಅವ್ರ ಅತ್ತೆ ಏನಂತಾಳ ಏನು, ಅವ್ರ ಮನ್ಯಾಗ ಹೆಂಗ ಏನು, ಕುಂದ್ರದ ಹೆಂಗ ಏನು, ನಿಂದ್ರದ ಹೆಂಗ ಏನು, ನಾಳೆ ಅವ್ರು ಏನು ಕೇಳ್ತಾರ ಏನು, ಅದನ್ನ ಎಲ್ಲಿಂದ ತಂದು ಕೊಡೋಣ? ಇವು ಯಾವ ಬೇಡ ಅವ್ರಿಗಿಬ್ರಿಗೂ. ಆಮೇಲೆ ಮಾವ ನಿಮ್ಗೆ ಗೊತ್ತು, ನಾನು ನಮ್ಮವ್ವ ನಮ್ಮ ಅಪ್ಪಗೆ ನಾಳೆ ನಾ ದುಡಿದ್ರೊಳಗೆ ನಾನು 10,000 ದುಡಿಲಿ, ಅದ್ರಾಗ ಒಂದು 2,000 ಕೊಡ್ಬೇಕು ಅನ್ನೋ ಉದ್ದೇಶ ಹೊಂದೇನಿ. ಅವರಿಗೆ ಕೆಲ್ಸಕ್ಕೆ ಹೋಗೋ ಸೊಸಿ ಬೇಡ ಅನ್ನೋಸಂಗೆ ಕಾಣ್ತಾ ಐತೆ. ಆಮೇಲೆ ನಾಳೆ ನಾ ಒಂದು 2,000 ನಮ್ಮ ಅವ್ವರಿಗೆ ಕೊಡಾಕತ್ತೆ ಅಂದ್ರೆ ಅದನ್ನು ಅಂತಾರ ಅವ್ರು, ಹಣಗಿಸ್ತಾರೆ. ಯಾಕೆ ಬೇಕು? ಅದಕ್ಕೆ ಬೇಡ ಅಂತ ಅನಿಸ್ತು. ಈಗೇನ ಕೈಕಾಲು ಗಟ್ಟದವು, ಒಂದು ಲೆಕ್ಕಕ್ಕೆ ದುಡ್ಕೊಂಡು ತಿಂತಾರೆ. ನಾಳೆ ಕೈಕಾಲು ಸೋತ್ ಕಾಲಕ್ಕೆ ಯಾರು ನೋಡ್ಕೋಬೇಕು? ಹಳೆ ಅಂದ್ರೆ ನೋಡ್ಕೋಬೇಕಲ್ಲ. ಅವ್ರಿಗೇನು ಗಂಡು ಮಕ್ಳು ಅದಾರ? ನೀವು ನೋಡ್ಕೊಂತೀರಪ್ಪ. ನಿಮ್ಮ ಬಗ್ಗೆ ನಾನು ಎರಡೇ ಮಾತಾಡಂಗಿಲ್ಲ. ಹಂಗೆ ಈಗ ನಾಳೆ ನನ್ನ ಗಂಡನೂ ನೋಡ್ಕೋಬೇಕಾಕತಿ. ಅವಾಗ ಏನಂತಾರ ಅವ್ರು? ನಾವೇ ನೋಡ್ಕೊಳ್ಬೇಕತಿ, ಇದಕ್ಕೆ ನಾನು ಬ್ಯಾಡ ಅಂದೆ ನಾನು ಅಂತೇಳಿ 108 ಮಾತಾಡಕ್ಕೆ ನಿಂದಿರ್ತಾರ. ಅದಕ್ಕೆ ಇಷ್ಟ ಅವಮಾನ ಆಗೋದು ಬ್ಯಾಡ ಅಂತ ಎಲ್ಲ ಒಂದು ಕ್ಷಣ ಕುತ್ಕೊಂಡು ಯೋಚನೆ ಮಾಡಿಬಿಟ್ಟೆ ನಾನು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ರೀ ಸ್ವಲ್ಪ ಸಮಾಧಾನ ಮಾಡ್ಕೊರಿ. ಆಕಿ ತಿಳುವಳಿಕೆ ಮಟ್ಟಕ್ಕೆ ಯೋಚನೆ ಮಾಡ್ಯಾಳ. ಅದು ಹಂಗಲ್ಲಮ್ಮ ಹಿಂಗಂತ ಏನಾರ ತಿಳಿಸಿ ಹೇಳ್ರಿ. ಅದನ್ನ ಬಿಟ್ಟು ಯಾಕ್ರಿ ಸಿಟ್ಟು ಮಾಡ್ಕೊಂತೀರಿ? ಸಿಟ್ಟು ಅಂತ ಅಲ್ಲ ಪಾರ್ವತಿ, ಪಾಪ ತರುಣ್ ಇಷ್ಟು ಬೇಜಾರು ಮಾಡ್ಕೊಂಡು ಎದ್ದೋದಾಗುತ್ತಾ? ಏನೋ ಒಂಥರ ನನಗೆ ಭಾಳ ಕಸಿಬಿಸಿ ಆದಂಗಾತು. ನಮ್ಮಪ್ಪ ನಮ್ಮಂದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಎಲ್ಲ ಬಿಟ್ಕೊಟ್ಟಿಕ್ಕಿ ಹಿಂದೆ ಬಂದೆ.
ಆದ್ರೆ ಈಕಿ ಅವ್ರಪ್ಪ ಅವ್ರ ಅವನ ಬಗ್ಗೆ ಯೋಚನೆ ಮಾಡಿ ನನ್ನ ಬಿಟ್ಬಿಟ್ಲಲ್ಲ ಅಂತೇಳಿ ಅಂದ ಅವನು ಗೊತ್ತನ. ಈ ಮಾತು ಅಂದ ಅವನು. ಹಂಗ ಅಂದಿದ್ದಕ್ಕೆ ನನಗೆ ಏನಪ್ಪ ಇದು ಅನ್ನಂಗೆ ಅನಿಸ್ಬಿಡ್ತು. ನನಗೂ ತರುಣ್ನ ಮದುವೆ ಮಾಡ್ಕೋಬೇಕಂತಿತ್ತು ಮಾವ. ಆದ್ರೆ ಬೇಡ, ನನ್ನ ಒಂದು ಮದುವೆ ಆಸೆ ಸಲುವಾಗಿ ನಮ್ಮವ್ವ ನಮ್ಮ ಅಪ್ಪಗ ಬೇಜಾರಾಗೋದು ಬೇಡ ಅಂತಾನೆ ನಾನು ಸುಮ್ಮನೆ ಬಿಟ್ಟೆ ಅಷ್ಟೇ. ಏನೋ ಲಕ್ಷ್ಮಿ, ಒಂದು ಕಡೆ ನೋಡಿದ್ರೆ ನೀನು ಮಾಡಿದ್ದು ಸರಿ ಅಂತ ಅನ್ನಿಸ್ತತಿ, ಇನ್ನೊಂದು ಕಡೆ ನೋಡಿದ್ರೆ ಅವ್ನ ಪಾಪ ಎಲ್ಲರನ್ನೂ ಬಿಟ್ಟು ಅವ್ರ ಅವ್ವ ಅಪ್ಪನ ಎದುರಾಕೊಂಡು ಬಂದಿದ್ದ, ಅವ್ನು ಬೇಜಾರು ಮಾಡಿ ಕಳಿಸ್ಬಿಟ್ಟಲ್ಲ ನೀನು, ಒಂದು ಕ್ಷಣಕ್ಕೆ ಹಿಂಗೆಲ್ಲ ಅಂದ್ಬಿಟ್ಟಲ್ಲ ಅಂತೇಳಿ ಅದು ಇದಾಕತಿ. ಏನಪ್ಪ ಅರ್ಥನೇ ಆಗೋಲ್ತು ಲಕ್ಷ್ಮಿ. ಅದಕ್ಕೆ ಸದ್ಯ ಯಾವ ಮದ್ವೆ ಬೇಡ, ಏನು ಬೇಡ, ನನ್ನ ಲೈಫ್ ಕಟ್ಕೊಳ್ಳೋನತ್ತಾಗ ಯಾವುದು ಏನು ಬೇಡ ಅನ್ನಂಗೆ ಆಗ್ಬಿಟ್ಟತ್ ನನಗೆ. ಏನೋ ತಿಳ್ದಂಗೆ ಮಾಡ್ರಿ, ಇನ್ನೇನು ಹೇಳ್ಬೇಕು. ಅಣ್ಣಾರು ಬೇಜಾರಾದ್ರನಪ್ಪ? ಇಲ್ಲ ಅತ್ತಿಯರ, ಅವ್ರೇನು ಬೇಜಾರಾಗಿಲ್ಲ. ನಾನು ಹೇಳಿದೆ ಹಿಂಗಾಕಿ ಬೇಡ ಅಂತ ದಳಪಜಿ ಅಂತೇಳಿ. ಅವರು ಹೌದಾ ಯಾಕೆ, ಆಯ್ತಪ್ಪ ಏನೋ ನೋಡ್ರಿ ಹೋಗಿ ಮಾತಾಡು, ಅದಕ್ಕೇನಿಲ್ಲ, ಮತ್ತು ಇಷ್ಟ ಇಲ್ಲ ಅಂದರೆ ಏನು ಮಾಡೋಕ್ಕೆ ತಗೋ ಅಂತ ಸುಮ್ಮನಾಗ್ಬಿಟ್ರು ಅಷ್ಟೇ. ಭಾಳ ಏನು ತಲೆ ಕೆಡಿಸ್ಕೊಲಿಲ್ಲ, ಯಾಕಂದ್ರೆ ನಮ್ಮ ಅಶ್ವಿನಿನೇ ಈಗ ಬೇಡ ಅಂತ ಸುಮ್ಮನಾಗಿರೋ ಹೊತ್ನಾಗ ಅಪ್ಪಾಜಿ ಏನೂ ಮಾತಾಡಲಿಲ್ಲ. ಈಗೀಗ ಯಾಕೆ ಮಾತಾಡ್ಬೇಕು ಅಂತ ಸುಮ್ಮನಾಗ್ಬಿಟ್ರು. ಆಮೇಲೆ ತರುಣ್ ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟ. ಓ ಹೋತನ ಹುಡುಗ? ಭಾಳ ಸೆಟ್ ಮಾಡ್ಕೊಂಡು ಹೋದ್ನ ಏನೋ? ಸಿಟ್ಟಂತಲ್ಲ, ಬೇಜಾರ್ನಾಗ ಹೋದ ಒಟ್ಟು. ಆಯ್ತಪ್ಪ, ಒಂದು ಇಟ್ಕೊಂಡ್ರೆ ತಣ್ಣಗೆ ಏನಾರ ಒಂದು ಶರ್ಬತ್ ಮಾಡ್ಕೊಂಬರ್ತೀನಿ. ಬೇಜಾರಾಗ್ಬೇಡ್ರಿ ಮಾವ. ಪಾಟೀಲ್ ಅಂಕಲ್ ಪಾಪ ನನ್ನ ಸಲುವಾಗಿ ಮಾತಾಡಿದ್ರು, ಅವ್ರ ಮಾತಿಗೊಂದು ಕಿಮ್ಮತ್ತು ಇಲ್ದಂಗೆ ಆಗ್ಬಿಡ್ತು. ನಾನು ಮೊದಲೇ ಇಷ್ಟ ಇಲ್ಲ, ನಾನು ಮಾಡ್ಕೊಳ್ಳಲ್ಲ ಅನ್ಬೇಕಿತ್ತು. ಒಂದು ಕ್ಷಣ ಹ್ಞೂ ಅಂದ, ಆಮೇಲೆ ಇಲ್ಲ ಅಂದಿದ್ದೆ ಎಲ್ಲರ ಬೇಜಾರಿಗೂ ಕಾರಣ ಆಗೈತಿ. ಅದಕ್ಕೆ ಒಂದು ಮಾತಾಡೋಕೆ ಮುಂಚೆ 10 ಸಲ ಯೋಚನೆ ಮಾಡಬೇಕು ಅಂತ ಹೇಳೋದು. ಆಯಿತು ಆಯ್ತು, ಈಗ ಸಮಾಧಾನವಾಗಿರ್ರಿ. ಈಗ ಆಕೆ ಬ್ಯಾಡ ಅಂದ್ಲ, ಮುಗೀತು ಬಿಡ್ರಿ, ಹೋಲಿ. ಅವನು ಅವ್ರ ಮನೆಗೆ ಹೋದ್ನಾ, ಸರಿ. ಈಗ ಸದ್ಯಕ್ಕೆ ಒಂದು 2 ವರ್ಷ ನಾನು ಮದ್ವೆ ಒಲ್ಲ ಅಂತದ ಲಕ್ಷ್ಮಿ, ಬಿಟ್ಬಿಡನ್ರಿ. ಯಾವ ಮದ್ವೆ ಸುದ್ದಿ ಬೇಡ, ಏನೂ ಬೇಡ. ಅವಳು ಜಾಬ್ನಾಗೆ ದುಡ್ದಿದ್ದು ರೊಕ್ಕದಾಗ ಏನೋ ಲೈಫ್ ಕಟ್ಕೋಬೇಕು ಅಂತದಳ, ಅದು ಏನು ಮಾಡ್ತಾಳೋ ಮಾಡ್ಕೊಳ್ಳಿ. ಈಗ ನೀವು ಸಮಾಧಾನ ಆಗಿದ್ದು ಬಿಡ್ರಿ, ಹೋಗಲಿ. ಮಾವಾರಿಗೆ ಸಾರಿ ಅಂತ ಕೇಳ್ರಿ, ಲಕ್ಷ್ಮಿ ಕೇಳಿದ್ಲು ಅಂತಲೇ ಹೇಳ್ರಿ. ಸರಿ ಆಯ್ತು. ಹೌದು, ನೀನು ಬರೋದು ಯಾವಾಗ? ಬರೀ ಇದೇ ಪಂಚಾಯತಿನೇ ಆತಲ್ಲ. ಇಷ್ಟು ಜಗಳದಾಗೂ ಇದನ್ನು ಮಾಡ್ತಿಲ್ಲಲ್ಲ? ಅಲ್ಲ ಮರ್ಯಾದೆ ಹೆಂಗೆ? ಸುಮ್ಮನೆ ಇವತ್ತೇ ಬಂದ್ಬಿಡು ಅಂತೀನಿ, ನಾನು ನನ್ನ ಜೊತೆಗೆ ಹೋಗೋಣ. ಬೇಕಾದ್ರೆ ಇವತ್ತು ದಿನ ಇರ್ತೀನಿ, ನಾಳೆ ಹೋಗೋಣ. ಸರಿ ರೀ, ನಮ್ಮ ಹೋಗಿ ಹೇಳ್ಬಿಡ್ತೀನಿ. ಹೆಂಗಿದ್ರು 5 ತಿಂಗಳ ಮುಗ್ಯಾಕೆ ಬಂದೈತಿ, ನಾ ಹೋಗ್ತೀನಿ ಅಂತ ಹೇಳಿದ್ದೆ. ನಾಳೆನೇ ಹೋಗ್ಬಿಡ್ತೀನಿ, ಹೇಳ್ತೀನಿ ನಮ್ಮ ಹೋಗಿ. ಮತ್ತೆ ಯಾರು ಬರ್ಬೇಕಿತ್ತಾನ ಕರ್ಕೊಂಡು ಹೋಗಕ್ಕೆ? ನಾನೇ ಬಂದಿನಲ್ಲ ಗಂಡ ಆದವ. ಸರಿ, ನಮ್ಮಿಬ್ರು ಲವ್ ಸ್ಟೋರಿನೇ ಸ್ಟೋರಿ ಅಲ್ಲ. ಎಷ್ಟು ಚಂದ ಮನ್ಯಾಗ ಒಪ್ಕೊಂಡು ಪಟ ಅಂತ ಮದುವೆ ಮಾಡಿಬಿಟ್ರು. ಈ ತರುಣರವ್ರಿಗೆ ಏನಾಗೈತೆ ಏನಾತಾಗ, ಅದು ಎಂತ ಏನು ಸತ್ತಾಗೇನು ಹೊತ್ಕೊಂಡು ಹೋಗಾರ? ಎಲ್ಲ ಭೂಮಿ ಮ್ಯಾಗ ಬಿಟ್ಟು ಹೋಗೋದೆ. ಸತ್ ಮ್ಯಾಗ ಯಾರು ಏನು ಹೊತ್ಕೊಂಡು ಹೋಗಲ್ಲ. ಆ ಸತ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾರಿಗೂ ಇಂಥ ಮಾತೆಲ್ಲ ಅನ್ನಲ್ಲ. ಏನು ಮಾಡ್ಬೇಕು, ಅವ್ರ ಬುದ್ಧಿ ಹಂಗೈತಿ, ಏನು ಮಾಡೋಕ್ಕತ್ ಬಿಡು, ಹೋಗ್ಲಿ. ಅಪ್ಪ ಇದೆಲ್ಲ ಪೂಜೆ ಆಯ್ತು ನೋಡ್ರಿ. ಈಗ ನಾನು ಊರಿಗೆ ಹೋಗ್ಬಿಡ್ತೀನವ. ಏನಿವತ್ತು? ಹೌದ್ರಿ ಅಕ್ಕಮ್ಮ? ಹೋಗ್ಬರ್ರಿ ಹಂಗಾರೆ. ಒಂದು ಮಾತು ಇರೋಣಂಗಿಲ್ಲನ? ಇಲ್ಲ, ಇರ್ರಿ. ಅದು ನೀವು ಹೊಕ್ಕೇನೆ ಅಂದ್ರಲ್ಲ, ಅಲ್ಲೇನಾರ ಹಂಗಾರೆ ಅರ್ಜೆಂಟ್ ಭಾಳ ಕೆಲಸ ಬಂತನ ಅಂತ ಅನ್ಕೊಂಡೆ. ಏನು ಬಂತು ಅನ್ಕೋತೀಯ ಏನವ? ಒಟ್ಟು ಯಾಕೆ ಒಂದು ಮಾತು ಇರೋಣಂಗಿಲ್ಲ. ಇರ್ಲಿ ಬಿಡು, ಹೊಕ್ಕೇನೆ. ಇಲ್ಲ ಇರ್ರಿ, ಅದಕ್ಕೇನಂತ. ಅಲ್ಲ, ವಿಚಾರ ಗೊತ್ತಾತಿಲ್ಲ ನಿನಗೆ? ಗೊತ್ತಾತ. ಲಕ್ಷ್ಮಿ ಲಗ್ನ ಬ್ಯಾಡ ಅಂದಾಳ, ಅದು ಯಾವುದಿಲ್ಲ. ಬ್ಯಾಡ ಅಂದರೆ ಬಿಡ್ರಿ, ಹೋಲತ್ತಾಗ ಮಾಡ್ಕೊಳ್ಳೋರು ಅವರು, ಮಾಡ್ಕೊಳ್ಳೋ ಅವ್ರಿಗೆ ಇಷ್ಟ ಇಲ್ಲ ಅಂದಲ್ಲ, ನಾವೇನು ಮಾಡಕ್ಕೆ ಹೋಗೋಣ? ನಾನು ಯಾವುದೂ ತಲೆಗೆ ಹಚ್ಕೊಂಡಿಲ್ಲ ನೋಡ್ರಿ. ಅದಕ್ಕೆಮ್ಮ ತಲೆ ಕೆಡ್ಸ್ಕೊಬೇಡ್ರಿ ನೀವು, ಅದ್ರ ಬಗ್ಗೆ ಚಿಂತೆ ಮಾಡಿ. ಅಲ್ಲ, ಅದ್ರ ಬಗ್ಗೆ ವಿಚಾರ ಮಾಡಿ ತಲೆ ಕೆಡ್ಸ್ಕೊಬೇಡ ನೀ ಅಂತಿ. ಆದರೆ ಪಾಪ ಮೊನ್ನೆ ಅಷ್ಟೆಲ್ಲ ಮಾತಾಡಿದ್ರಿಲ್ಲ. ಅಯ್ಯೋ ಬಿಡ್ರಿ, ಅದೇ ಹಳೆ ಪುರಾಣ ಯಾರು ಕೇಳ್ತಾರ ತಗ, ಹೋಲ್ ಬಿಡ್ರಿ. ಅವ್ರವ್ರ ಜೀವನ ತೀರ್ಮಾನ ಅವ್ರಿಗೆ ತೊಗೊಳೋದು ಗೊತ್ತಿರ್ತೈತಿ. ಅಶ್ವಿನಿ, ಎಷ್ಟೊತ್ತಾತ? ಬಾಯಿಲ್ ಒಂದಿಟ್ಟೆ ಬೆಳಗ್ಗೆ ಎದ್ದು ಒಟ್ಟು ಏನಾರ ಅವಾಗ ಸಹಾಯ ಮಾಡೋಣ ಬಿಡೋಣ ಅನ್ನೋದೇ ಇಲ್ಲ. ಒಬ್ಬಕ್ಕೆ ಕೆಲಸ ಮಾಡಕತ್ತೇನೆ. ಅಯ್ಯ, ನನ್ನ ಮಾತಂದ್ರೆ ಯಾರಿಗೆ ಕಿಮ್ಮತ್ತೇ ಇಲ್ಲನ? ಏನವ? ಏನೇನು ಇವತ್ತು ಕಂಡೆ ಪೂಜೆ ಏನು? ಮನ್ಯಾಗ ಎಷ್ಟು ಕೆಲಸ ಇರ್ತಾವ, ಏನಾರ ಸ್ವಲ್ಪರ ಒಂದಿಟ್ಟು ಮನ್ಯಾಗಿರೋ ಆಯುಧಗಳಿಗೆಲ್ಲ ಪೂಜೆ ಮಾಡ್ಬೇಕು ಬಿಡ್ಬೇಕು ಅನ್ನೋದೈತೆ ನಿನಗೆ. ನಾವು ಒಂದು ಬೆಳಗ್ಗೆ 5 ಗಂಟೆಗೆ ಇದ್ದೇನೆ ಗೊತ್ತನ. ರಾತ್ರಿನ ಎಲ್ಲ ಒಲಿ ಸ್ವಚ್ಛ ಮಾಡಿ ಇಟ್ಕೊಂಡು ಮಕ್ಕೊಂಡಿದ್ದೆ. ಎಲ್ಲ ಎದ್ದು ಕಸಾಗಿಸ ಹೊಡ್ಕೊಂಡು ಕಲ್ಲು ಒರೆಸ್ಕೊಂಡು ಜಳಕ ಮಾಡಿ ಪೂಜೆ ಮಾಡಿ ಅಷ್ಟು ಮನ್ಯಾಗಿರೋ ಇದು 5 ಪೂಜೆ ಮುಗಿಸ್ಕೊಂಡು ಎಲ್ಲ ಮಾಡಿ ಇನ್ನೂ ಎದ್ದಿಲ್ಲ ನೀನು. ನೀ ಎಲ್ಲ ಮಾಡಿಯಲ್ಲ ನಂದು ಬಿಡು, ಮನೆಯಿಂದ ಹೆಂಗಾರ ಮಾಡ್ಕೋತೀನಿ. ಹೊಸದಾಗಿ ಅಂಗಡಿ ಚಾಲು ಮಾಡಿ ಇಲ್ಲ ನೀನು? ಹೋಗಿ ಅಂಗಡಿಗೆ ಹೋಗಿ ಚಂದ ಬಿಟ್ಟು ಕಸಾಗಿಸ ಹೊಡ್ಕೊಂಡು ಅಷ್ಟು ಕಲ್ಲು ಒರೆಸ್ಕೊಂಡು ಅದೆಲ್ಲ ಸ್ವಚ್ಛ ಮಾಡಿಕೊಂಡು ಅಂಗಡಿ ಚಂದಾಗಿ ಪೂಜೆ ಮಾಡು. ಕಳಸ ತುಂಬಿಟ್ಟಿಯಲ್ಲ, ಅದನ್ನ ನೀರು ತೆಗಿ. ಇಲ್ಲಿಂದ ಮನೆಯಾಗಿಂದ ಒಂದು ಬಾಟ್ಲಿ ನೀರು ಒಯ್ಯಿ, ಚಲೋ ನೀರು, ಮಡಿ ನೀರು, ಹಿತ್ತಾಳಿ ಕೊಡ್ದಂತ ತೊಗೊಂಡೋಗು. ವಾಪಸ್ ಕಳಸ ತುಂಬು, ಎಲೆ ಇಡು, ಚಂದಾಗಿ ಪೂಜೆ ಮಾಡೋದನ್ನ. ಏನು ಪೂಜೆ ಮಾಡಿ ಅಷ್ಟು ಅರ್ಬಿಗಳದಾವಲ್ಲ ಅವಕ್ಕೆಲ್ಲಕ್ಕೂ ನೀರು ಚಿಮ್ಮಿಸಿ ಅರ್ಶಿನ ಕುಂಕುಮ ಹಚ್ಚು. ಅವ ಎಲ್ಲ ಡ್ರೆಸ್ಸಿಗೂ ಅರ್ಶಿನ ಕುಂಕುಮ ಹಚ್ಚಿದ್ರೆ ಮುಗ್ದೋದ್ ಕತಿ ಅಲ್ವೇ? ಅರ್ಶಿನ ಕುಂಕುಮ ಹಚ್ತಾರನವ. ನಿನಗೇನು ಎಲ್ಲದಕ್ಕೂ ಹಚ್ಚಂದ ನಾನು?
ಅಯ್ಯ ನಿನ್ನ ಹಂಗ ಒಂದು ಸ್ವಲ್ಪ ಹಿಂಗೆ ನೀರು ಚಿಂಬಿಡಿಸಿ ಅರ್ಶಿನ ಕುಂಕುಮ ನೇತಾಕಿ ಅರ್ಶಿನ ಕುಂಕುಮ ಅಂತ ಅಂಗಿ ನೇತಾಕಿದ್ದು ರ್ಯಾಕ್ ಐತಲ್ಲ ಅದಕ್ಕೆ ಒಂಚೂರು ಹಚ್ಚು ಅಂಗಡಿ ಹಚ್ಚಲ ಪೂಜೆ ಮಾಡು ಹಂಗೆ ನಿಂಬೆ ಇದು ಏನದು ಕುಂಬಳಕಾಯಿ ತಂದಿಟ್ಟೇನು ನೋಡು ಆ ಕುಂಬಳಕಾಯಿ ತೊಗೊಂಡೋಗಿ ಅಂಗಡಿ ಮುಂದೆ ಹಿಂಗೆ 3 ಸಲ ನಿವಾಳಿಸಿ ಅಲ್ಲೇ ಮೆಲ್ಲಕ್ಕೆ ಹೊಡೆದು 2 ಭಾಗ ಮಾಡಿ ಅಂಗಡಿ ಆಗಾಡಿ ಕಡೆ ಬಾಗಿಲಕ್ಕಿಡ ಏನ ಓ ಇದನ್ನೆಲ್ಲ ಮಾಡ್ಬೇಕಾ ಮಾಡ್ಬೇಕು ಮತ್ತೆ ಇದನ್ನೆಲ್ಲ ಮಾಡ್ಬೇಕಾ ಅಂದ್ರೆ ಮತ್ತೆ ಇದನ್ನೆಲ್ಲ ಮಾಡ್ಲಾರ್ದಂಗೆ ಇರ್ತೀಯನ ಮಾಡ್ಬೇಕವ ಹೋ ಇದೆಲ್ಲ ಮಾಡ್ಬೇಕವ ಇದು ಏನದು ಮತ್ತೆ ಆ ಎಡಿ ಮಾಡಕತ್ತೀನಿ ಹೋಳಿಗೆ ಹಾಕೇನಿ ಬ್ಯಾಳಿ ಒಂದು ತಾಸು ತಡಿ ನೀನು ಜಾಕ ಎಲ್ಲ ಮುಗಿಸ್ಕೊಂಬರ್ಮಟ್ಟು ಹಾಕತ್ತಿ ಅವನ್ನೇ ಒಂದು 2 ಎಡಿ ಒಯ್ಯಿ 2 ಒಯ್ಯಿ ಹೋಳಿಗೆ ಊಟ ಅನ್ನ ಸಾರು ಎಲ್ಲ ಒಯ್ದು ಅಲ್ಲಿ ಅಂಗಡಿಯಾಗಿರೋ ಲಕ್ಷ್ಮಿಗೆ ಎಡಿ ಹಿಡಿ ಅವ ಅದೇನೋ ಪೂಜೆ ಅಂದೆಲ್ಲ ಮಾಡ್ತೇನೆ ಎಡಿ ಎಲ್ಲ ಹೇಳಕ್ಕೆ ಹೋಗ್ಬೇಡವ ತಗ ಎಲ್ಲ ಅವನ್ನೆಲ್ಲ ಎಡಿ ಹಿಡಿದು ವಾಪಸ್ ನೆನಪು ಮಾಡಿ ವಾಪಸ್ ತೊಗೊಂಬರ್ಬೇಕಲ್ಲ ಯವ್ವ ದೇವ್ರೆ ಎಂಥ ಮೈಗಳತನ ನಿನಗಂದ್ರೆ ನಾಳೆ ಲಗ್ನ ಆಗಿನ ಕರೆನ ಹೆಸರು ತರ್ತಿ ಬಿಡು ನನಗೆ ನೀನು ಅಲ್ಲ ನಿಮ್ಮವು ಹೇಳ್ದಂಗೆ ಮಾಡು ಅವೆಲ್ಲ ಮಾಡ್ಬೇಕು ಮತ್ತೆ ಮಾಡಿದರೆ ಸರಿ ಹೋಗೋದು ಎಲ್ಲ ದೇವ್ರ ಸನ್ಮಾನತಕ್ಕನ ದೃಷ್ಟಿ ದೋಷ ಹೋಗತಿ ಎಲ್ಲ ಒಂದು ತೊಂದರೆ ಪರಿಹಾರ ಈ ಚಲೋತ್ತಂಗೆ ನಡೆಯೋದು ಮಾಡು ಬಗನ ಏನಾರ ಪ್ರೀತಮ್ಮರ ಹೂವಿನ ಮನೆ ಸೊಸಿ ಆಗಿದ್ದೆ ಅಂದ್ರೆ ಈಗ ಬೆಳಗ್ಗೆ ಹಾಕಿ ಹದಂತಿದ್ಲು ನಿನ್ನ ಆಗ್ಲಾರ್ದ ಒಳ್ಳೆದಾತ ಈಗ ಹಬ್ಬದ ದಿನ ಅದನ್ನ ಎದಕ್ಕೆ ವಿಚಾರ ತಗೊಂಡು ನಿಂತೀರಿ ಬಿಡ್ರಿ ಹೋಲೆ ತಗ ಹೇಳು ಎದ್ದು ಕೆಲಸ ಮಾಡ್ಕೊ ಹೇಳು ಪಟ 2 ತಿರ್ಗಿ ಜಾಕ ಮಾಡೋಗಿ ಹೇಳು ನಿಂದೊಂದು ಕಾಟ ತಗ ಬನ್ನಿ ಮರ್ಕ ಹೋಗ್ಬೇಕು ನಾಳೆ ಇವತ್ತೆಲ್ಲ ದೇವ್ರೆ ಗಟ್ಟಕ್ಕೆ ಕುಂತ ಇದ್ವಕ್ಕವಂತ ನಾಳೆ ಹೋಗಿ ಬನ್ನಿ ಮರದಾಗ ಅಲ್ಲೇ ಒಂದು 9 ಮಂದಿ ಇರ್ತಾರೆ ಅಲ್ಲೇನು ಅವರೆಲ್ಲರಿಗೆ ಉಡಿ ತುಂಬಿರ್ಬೇಕು ನಾನು ಇವತ್ತು ಒಂಚೂರು ಪ್ಯಾಟಿಗೆ ಹೋಗಿ 1 ಡಜನ್ ಬಾಳೆಹಣ್ಣು ಆಮ್ಯಾಗ ಎಲಿ ಸುಮಾರು ಐಟಮ್ ತರುವುದವು ಎಲ್ಲ ತೊಗೊಂಬರ್ಬೇಕವ ಅದಕ್ಕೆ ಏನು ಬಡ ಪೂಜೆ ಮುಗಿಸಿ ಹೋಗ್ಬರ್ಬೇಕು ನಾನು ಸರಿ ಗುಡ್ ಮಾರ್ನಿಂಗ್ ಮಗಳೇ ಗುಡ್ ಮಾರ್ನಿಂಗ್ ಅಪ್ಪ ಶ್ರೀಕಾಂತ ಆ ಹುಡುಗ ತರುಣ ಹೋದ್ನಂತಲ್ಲೋ ಅಯ್ಯೋ ನಮ್ಮ ಅತ್ತಿಗೆ ಬೆಳಗ್ಗೆ ಎದ್ದಾಗಿಂದನೂ ಅದೇ ಯೋಚನೆ ಅಪ್ಪ ಅತ್ತಿಗೆ ಚಾಡ ಮಾತಾಡ್ಬೇಕು ಅನಿಸ್ತಾ ಐತಿ ಯಾರು ಮಾತಿಗೆ ಸಿಗ್ತಾ ಇಲ್ಲ ನೋಡಿ ನಿನ್ನ ಮಗಳು ಹೇಳೋದು ನೋಡಪ್ಪ ಚಾಡ ಮಾತಾಡ್ಬೇಕು ಅನ್ಸಕತ್ತಂತ ಯಾರು ಮಾತಿಗೆ ಸಿಗೋಲ್ರಂತ ಅತ್ತಿ ಎಲ್ಲ ನಿನ್ನ ಮಾತಿನ ಪ್ರಭಾವನೇ ನೀನು ಅವ್ರ ಹತ್ರ ಏನೇನೋ ಹೇಳಿದ್ದಕ್ಕೆ ಅವ್ರಿಗೆ ಯಾವ ಕಾರಣಕ್ಕೂ ಅವಳಿಗೆ ಬೇಡ ಅನ್ಸತ್ತೆ ಬಿಡು ಹೋಗ್ಲಿ ಅದು ಯಾಕೆ ವಿಚಾರ ಮತ್ತು ಈಗೇನು ಪ್ರಾಬ್ಲಮ್ ಅತ್ತಿ ನಿಂಗೆ ಅಕ್ಕ ನಾ ಹೇಳಲೆ ಅವ್ರವ್ರ ಜೀವನ ತೀರ್ಮಾನ ಅವ್ರವ್ರು ತಗೋತಾರೆ ಏನೋ ದೊಡ್ಡವರಾಗಿ ಒಂದು ಮಾತುಕತೆ ಮಾತಾಡಿದ್ವಿ ಒಂದು 4 ಮಾತು ಖರ್ಚಾದ್ವು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಈಗ ಅವಳಿಗೆ ಇಷ್ಟ ಇಲ್ಲ ಅಂದರೆ ಮುಗೀತು ನಾವು ವಾಪಸ್ ಬರುವಂತ ಮಾಡಲ್ಲ ಈಗ ಇನ್ನೊಂದ್ಸಲ ಬಂದು ಏನಾರ ಮಾತಾಡು ಅಂದರೆ ನಾನು ಯಾಕಕ್ಕ ಮಾತಾಡ್ತೀನಿ ಅಲ್ಲ ಅವರಾದ್ರೂ ಬಂದು ಇನ್ನೊಂದ್ಸಲ ಮಾತಾಡಂತ ನನ್ನ ಹತ್ರ ಯಾಕೆ ಹೇಳ್ತಾರ ಅಷ್ಟಕ್ಕೂ ನಾವು ಮಾತಾಡಿವಿ ಅಂದ ತಕ್ಷಣ ಏನೇ ಇದ್ರು ಎಲ್ಲ ಒಪ್ಕೊಂಡು ಮದ್ವಿನೇ ಆಗ್ಬೇಕು ಅಂತ ನಾನು ಯಾಕಕ್ಕ ಎಕ್ಸ್ಪೆಕ್ಟ್ ಮಾಡಲಿ ಬೇಡ ಅವಳಿಗೆ ಅನ್ಸತ್ತಲ್ಲ ಬೇಡ ಅಂತ ಬಿಟ್ಬಿಡ್ಬೇಕು ಅಷ್ಟೇ ಏನಪ್ಪ ನಿಮ್ಮ ಸಮಾಧಾನಕ್ಕೆ ನಂಗೆ ಇರಕ್ಕೆ ಬರೋದಿಲ್ಲ ಬಿಡು ನಂಗಾರ ಊರಿಗೆ ಹೋಗ್ಬರ್ತೀನಪ್ಪ ಅಲ್ಲಿ ಮನ್ಯಾಗ ಏನು ಹಬ್ಬ ಊಟಿಗೆ ಮಾಡಿದ್ವೋ ಇಲ್ಲ ತಗ ನೆಟ್ಗೆ ಎಲ್ಲ ನಾನೇ ಹೇಳ್ಕೊಡ್ಬೇಕು ಅವರಿಗೆ ನೀವು ಹಂಗೆ ತಿಳ್ಕೊಂಡಿರೋದು ಅದಕ್ಕೆಮ್ಮ ಅಯ್ಯೋ ವರ್ಷದಾಗ 6 ತಿಂಗಳು ಇಲ್ಲಿ ಇರ್ತೀರಿ 6 ತಿಂಗಳು ಆಯ್ತು ಒಂದು 8 ತಿಂಗಳು ಇಲ್ಲೇ ಇರ್ತೀರಿ ಆಕೆ ಅಷ್ಟೆಲ್ಲ ಮಾಡ್ಕೊಂಡು ಹೋಗೋದು ಗೊತ್ತಿರಂಗಿಲ್ಲನ ಎಲ್ಲ ಕಲ್ತು ಹೋದಾಳ ಮಾಡೇನು ಮಾಡ್ತಾಳೆ ಆಕೆಗೆ ಗೊತ್ತಿರ್ತದೆ ತಗೋರಿ ಏನು ಗೊತ್ತಿರ್ತತೆ ಏನಮ್ಮ ಹೋಗ್ಲಿ ಬಿಡು ನಿಮ್ಮ ಅಪ್ಪ ಒಪ್ಕೊಂಡಿದ್ನಲ್ಲಪ್ಪ ಮದುವೆಗೆ ಏನು ಮತ್ತೆ ಬಂದ್ಬಿಟ್ಟು ಅವ ಅಪ್ಪ ಒಪ್ಕೊಂಡಿತ್ತು ಮದ್ವಿಗೆ ಆದ್ರೆ ಆಕೆ ಏನಂದ್ಲು ಗೊತ್ತನ ನಿಮ್ಮ ಅವ್ವಾರಿಗೆ ಬೇಜಾರು ಮಾಡಿ ಮದ್ವೆ ಮಾಡ್ಕೊಳ್ಳೋದು ಬೇಡ ಇದಕ್ಕೆ ಸರಿ ಅನಿಸ್ವಲ್ತು ನನಗೆ ನಮ್ಮವ್ವ ನಮ್ಮಪ್ಪರಿಗೂ ಅಲ್ಲಿಗೆ ಮನಸ್ಸು ಬೇಜಾರಾಗಿರ್ತೈತಿ ಯಾಕೋ ಸರಿನೇ ಅನಿಸ್ತಿಲ್ಲ ಬೇಡ ನನಗೆ ಯಾವ ಶ್ರೀಮಂತರ ಸವಾಸನೂ ಬೇಡ ನಾನು ನಮ್ಮ ಇದಕ್ಕೆ ಸರಿ ಹೊಂದುವಂಥದ್ದನ್ನು ನಾನು ಮದ್ವೆ ಮಾಡ್ಕೋತೀನಿ ನಂಗೆ ಬೇಡ ಅಂತ ಅದಳಾಕಿ ಬೇಡ ಸುಮ್ಮನೆ ಯಾಕೆ ಇಷ್ಟ ಇಲ್ದ ನಾವು ಮದ್ವೆ ಮಾಡ್ಕೊಳ್ಳೋದು ನಿಮ್ಮ ಕುಟುಂಬಕ್ಕೂ ಇಷ್ಟ ಇಲ್ಲ ನಮ್ಮ ಕುಟುಂಬಕ್ಕೂ ಕಸಿವಿಸಿ ಬೇಡ ಅಂತೇಳಿ ಫೋನ್ ಇಟ್ಬಿಟ್ಲು ಅದಕ್ಕೆ ಇಟ್ಟಿಲ್ಲಕ್ಕಿ ನಾವೆಲ್ಲೇ ಏನು ಕೊಡ್ಲಾರ್ದ ಹೊರ ಕಳಿಸ್ಬಿಡ್ತೇವೆ ನಿಮ್ಮನ್ನ ಕಳಿಸ್ತೇವೆ ಏನ ಅಂತ ಅನ್ಸಿರ್ಬೇಕು ಅವರಿಗೆ ಮಗಳಿಗೆ ಆರಾಮಾಗಿ ಹಿಂಗೆ ಅಡ್ಡಾಡೋದೆಲ್ಲ ತಪ್ತತ್ತಲ್ಲ ಅದಕ್ಕೆ ಈ ಮಾತು ಹೇಳ ಯಾಕವ ಹಂಗೆ ಮಾತಾಡ್ತಿ ಸತ್ತಾಗ ಯಾರು ಏನು ಹೊತ್ಕೊಂಡು ಹೋಗ್ತಾರ ಹೇಳಂಗ ನೋಡೋಣ ಎಲ್ಲ ಇರಮಟ ಅಷ್ಟೇ ನಂದು ನಿಂದು ಎಲ್ಲ ಏನು ಹಿಂಗ ಮಾತಾಡ್ಬೇಡ ನಾನು ಒಪ್ಕೊಂಡಿದ್ನೇ ಇಲ್ಲ ಮದ್ವಿಗೆ ನಾ ಕೊಡ್ತಿದ್ದೆ ನನ್ನ ಮಗ ಏನು ಕೊಡ್ಬೇಕು ಏನು ಮಾಡ್ಬೇಕು ನನಗೆ ಗೊತ್ತಿದ್ದಿಲ್ಲನ ನಾ ಮಾಡ್ತಿದ್ನೆಪ್ಪ ನಾ ಮಾಡ್ತಿದ್ದೆ ಆದ್ರೆ ಆ ಹುಡುಗಿಗೆ ಅನ್ಸಿರ್ಬೇಕು ಬೇಡ ಯಾಕೆ ಎಲ್ಲರೂ ವಿರೋಧ ಕಟ್ಕೊಂಡು ಮದುವೆ ಮಾಡ್ಕೊಳ್ಳೋದು ಅಂತೇಳಿ ಅದಕ್ಕೆ ಏನಾರ ಬಿಟ್ಟಿರ್ಬೇಕು ಮತ್ತೆ ನಾವು ನೀವು ಎಲ್ಲರೂ ಹೋಗಲ್ಲಿ ಮಾತಾಡಿದ್ವಲ್ಲ ಅದಕ್ಕೇನು ಬೆಲೆ ಉಳಿತು ಏನ್ರಿ ಬೆಲೆ ಉಳಿತು ಸುಮ್ಮನೆ ಟೈಮ್ ಪಾಸಿಗೆ ಹೋಗಿ ಬಂದ್ವೇನು ಮಾತಾಡಕ ಅವ ಈಗ ಆಕಿ ಹೇಳಿದ್ಲಲ್ಲ ಈಗ ಆಕಿ ಹೇಳಿದ್ ಹೆಂಗಿತ್ತಂದ್ರ ನಾಳೆ ನಮ್ಮಪ್ಪ ನಮ್ಮವ್ವ ನಿಮ್ಮ ಮನೆಗೆ ಬಂದ್ರು ಎಲ್ಲಿ ನೀವು ಅವಮಾನ ಮಾಡ್ತೀರ ಏನ ಅಲ್ಲಿ ನಿಮ್ಮ ಅವಮಾನ ಮಾಡ್ಬೋದು ಅದಕ್ಕೆ ಬೇಡ ನನಗೆ ನಮ್ಮವ್ವಾರಿಗೆ ಅವಮಾನ ಆಗೋದು ನನಗೆ ಇಷ್ಟ ಇಲ್ಲ ಅಂತೇಳಿ ಫೋನ್ ಇಟ್ಲವ ಈಗ ನನಗೆ ಅತಿಯಾಗಿ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ಬೇಡ ನನ್ನ ಮನಸ್ಸಿಗೆ ಭಾಳ ಬೇಜಾರಾಗೈತಿ ನನಗೆಲ್ಲ ವಿವರಿಸಕ್ಕೆ ಇಷ್ಟ ಇಲ್ಲ ಈಗ ಏನು ನಾನು ಈ ಮನೆಗೆ ಇರೋದು ಇಷ್ಟನೋ ಏನು ಇಲ್ಲೋ ನಿನ್ಗೆ ಅಷ್ಟೇ ಹೇಳ್ಬಿಡು ಇಲ್ಲ ಅಂತಂದ್ರೆ ನನ್ನ ಪಾಡಿಗೆ ನಾನು ಅತ್ತಾಗ ಎಲ್ಲರೂ ಹೋಗ್ತೇನೆ ಅತ್ತಾಗ ಏನು ನನಗೆ ಸಿಕ್ಕಲ್ ಜಗನ ಅತ್ತಾಗ ಹೇಳ್ರಿ ಅಯ್ಯೋ ಇರಪ್ಪ ಇರು ನಿಂಗೆ ಯಾಕೆ ನಾನು ಬೇಡ ಅಂತ ಹೇಳಿ ಏನು ಮಾಡೋದೆಲ್ಲ ನನ್ನ ಕರ್ಮ
ನಿಮ್ಮ ಅತ್ತಿಗಿನ ಮನಿ ಬಿಟ್ಟು ಹೋಗ್ಯಾಳ ಗೊತ್ತನ? ಯಾಕ? ಯಾಕಂತಂದ್ರ ಇವನಲ್ಲ ನಿಮ್ಮಣ್ಣ, ಅಯ್ಯೋ ನನಕಿನ್ ಇಷ್ಟಪಟ್ಟಿದ್ದಿಲ್ಲ, ನಂಗೆ ಬೇರೆದಕ್ಕೆ ಇಷ್ಟ ಇದ್ಲು, ಅವ್ರನ್ನ ಬಿಟ್ಟು ನೀವು ಈಕಿನ್ ತಂದು ಕಟ್ಟಿದ್ರಿ, ಅದಕ್ಕೆ ನನ್ನ ಮನ್ಸಿಗೆ ಸಮಾಧಾನನೇ ಇಲ್ಲ, ಇಂತೇನ ಫೀಲಿಂಗೇ ಇಲ್ಲ, ಏನೇನ ಬಾಯಿಗೆ ಬಂದಂಗೆಲ್ಲ ಹೇಳಿದ. ಮತ್ತೇನೈತಿ? ಆಕಿ ಬೇಡ ಬೇಡ ಈಗ ಮತ್ತೆ ಒಬ್ರಿಗೊಬ್ರು ಫೀಲಿಂಗೇ ಇಲ್ಲ ಅಂದ್ಮೇಲೆ ಈ ಜೊತೆಗಿದ್ದೇನು ಉಪಯೋಗ, ಬೇಡ ಅಂತ ಹೋದ್ಲು. ಹೌದಾ? ಅಲ್ವೇ ಆಕೆ ಹೋದ್ಲು, ಅತ್ತೆಮ್ಮ ಹೋದ್ರಂತ ಸುಮ್ಮನದಿಲ್ವಿ? ಹೋಗಿ ಕರ್ಕೊಂಡಾರ ಬಾ. ನಾನೇನು ಮಾಡ್ಲಪ್ಪ, ನಿಮ್ಮಣ್ಣ ಹೋಗ್ಬೇಕು, ನಾ ಹೋದ್ರೆ ಬರ್ತಾಳ ನಕ್ಕಿ. ನಿಮ್ಮಣ್ಣ ಹೋಗಿ ಬಾ, ಇನ್ನೇನು ಹಿಂಗಾಗಲ್ಲ, ಇಬ್ರು ಜೊತೆಗಿರೋಣ ಅಂತ ಅಮ್ಮ ಕರ್ಕೊಂಬರ್ಬೇಕು. ಅವಂಗ ಅದೆಲ್ಲ ಎಲ್ಲೈತಿ ತಲೆ ಒಳಗೆ. ಏನು ಈ ಮನೆ ಒಳಗೆ ಏನು ನಡೀತೈತೆ ಅಂತ ಹೇಳಕ್ಕಾಗಲ್ತು ಹೋಗತ್ತ. ನೀವು ಹೋಗುವತ್ತೆ ಸುಮ್ಮನೆ ಇದ್ರಿ, ಅವಾಗ ಹೇಳ್ಬೇಕು ಹೋಗ್ಬೇಡವ ಅಂತೇಳಿ. ಈಗ ಆತಲ್ವೇ, ಹೋಗಿ ಕರ್ಕೊಂಡಾರ ಬರಂಬ. ನೋಡು, ನಾವು ಕರೆಯೋದಲ್ಲ, ಹೋಗಿ ಗಂಡು ಕರಿಬೇಕು. ಹೋಗಿ ಅವ್ಗೆ ಹೇಳೋಗು, ಆಕಾಶ ಒಳಗದ ನೋಡ ಆಕಾಶಗೆ, ಓ ಹೇಳು ಹೋಗಿ ಬರೋಣ ಬಾ, ಹಂಗೆ ಮಾಡಬೇಡ ಅಂತ ಅವ್ನು ಕರಿ. ತಗ ಹುಚ್ಚರ್ ಸಂತಿ. ಹಾಂ ಸರಿ.